ಇವತ್ತಿನ ವಿಡಿಯೋನಾಗ ನಿಮಗೆ ಇಲ್ಲಿದು ಪರ್ಮನೆಂಟ್ ಸೊಲ್ಯೂಷನ್ 100% ವರ್ಕ್ ಆಗ್ತೈತಿ. ಆಲ್ರೆಡಿ ನಾ ಇದನ್ನು ಯೂಸ್ ಮಾಡತ್ತೀನಿ, ಸೊ ನಿಮಗೂ ತೋರಿಸ್ತಾನು ಬರ್ರಿ. ನೆಪ್ತೋಲಿನ್ ಬಾಲ್ಸ್ ಅಂತ ಸಿಗ್ತಾವು ನಿಮಗೆಲ್ಲ ಸ್ಟೇಷ್ನರಿ ಅಂಗಡಿ ಅಥವಾ ಡಿಮಾರ್ಟ ಎಲ್ಲಿ ಹೋದರೂ ಕೇಳಿದ್ರು ಕೊಡ್ತಾರೆ. ಮತ್ತು ತಂಬಾಕು ತಗೋರಿ, ಟೊಬ್ಯಾಕೊ. ಸೊ ಇದ್ರ ಸ್ಮೆಲ್ ಭಾಳ ಸ್ಟ್ರಾಂಗ್ ಇರ್ತೈತಿ. ಸೊ ಇದರಿಂದ ಇಲ್ಲಿ ಅದು ಒಟ್ಟು ಸನೇಕ ಬರೋಂಗಿಲ್ಲ. ನೆಪ್ತೋಲಿನ್ ಬಾಲ್ಸ ಮತ್ತು ತಂಬಾಕ. ಇದು ಹೊಗೆ ಸೊಪ್ಪು ಅಂತ ಸಿಗ್ತೈತಿ ಈ ಕಡೆ ಬೆಂಗಳೂರು ಈ ಸೈಡದು. ಇದಕ್ಕೆ ಹೊಗೆ ಸೊಪ್ಪು ಅಂತಾರೆ. ಸೊ ಇದೊಂದು 50ರಿಂದ 60 ರೂಪಾಯಿ ಬೀಳ್ತೈತಿ. ಸೊ ಇದನ್ನ ತೊಗೊಂಡ್ಬಿಟ್ಟು ಇದಕ್ಕೂ ಭಾಳ ಸ್ಟ್ರಾಂಗ್ ಸ್ಮೆಲ್ ಇರ್ತೈತಿ. ಇದು ಸ್ಮೆಲ್ಗೂ ಇಲಿ ಅಥವಾ ಹೆಗ್ಗನ ಯಾವುದೂ ಬರೋಂಗಿಲ್ಲ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ನೀರು ತೊಗೊಂಡು ಸಿಂಪಡಿಸ್ಬೇಕು. ಹಿಂಗೆ ಒಂದು ಸ್ವಲ್ಪ ಗೊಜ್ಜರಿ, ಹಿಂಗೆ ಗೊಜ್ಜರಿ ಏನಾಗ್ತೈತಿ ಇನ್ನೂ ವಾಸ ಭಾಳ ಸ್ಟ್ರಾಂಗ್ ಆಗ್ತೈತಿ, ಫುಲ್ ಸ್ಮೆಲ್ ಬರ್ತೈತಿ. ನೀರು ಗೊಜ್ಜಿದಕ್ಕೆ ಸ್ವಲ್ಪ ಡ್ರೈ ಇರ್ತೈತೆ ಅದ ನೀರು ಗೊಜ್ಜರಿ. ಹಿಂಗೆ ಒಂದು ಸ್ವಲ್ಪ ಗೊಜ್ಜರಿ ಅಂದರೆ ನಿಮಗೆ ಜಾಸ್ತಿ ಸ್ಮೆಲ್ ಬರ್ತೈತಿ. ಈಗ ನೋಡ್ರಿ ಫುಲ್ ವಾಸ ಬರತೈತಿ. ಟೊಬ್ಯಾಕೊ ಸಿಗ್ತೈತಿ, ಅದನ್ನು ತೊಗೋಬೇಡ್ರಿ. ಸೊ ಅದೇನು ಜಾಸ್ತಿ ಸ್ಮೆಲ್ ಇರೋಂಗಿಲ್ಲ. ಒಂದು ಸ್ವಲ್ಪ ತಿಳು ಅರಿವಿ ತೊಗೋಬೇಕು, ಯಾಕಂದ್ರೆ ಸ್ಮೆಲ್ ಅದು ಹೊರಗೆ ಬರಬೇಕು. ಭಾಳ ದಿಪ್ಪಿದ್ರೆ ಸ್ಮೆಲ್ ಬರೋಂಗಿಲ್ಲ. ಸೊ ಇದು ಟೊಬ್ಯಾಕೊ ತೊಗೊರ ಒಂದು 3 ಅಥವಾ 4 ಸಣ್ಣದು ಕಟ್ ಮಾಡಿ ಅದ್ರನಾಗ ಹಿಂಗೆ ಟೊಬ್ಯಾಕೊ ಹಾಕಿರಿ. ಇದು ಜಾಸ್ತಿ ಸ್ಟ್ರಾಂಗ್ ಸ್ಮೆಲ್ ಇರ್ತೈತಿ. ಇದನ್ನ 3 ಪಾರ್ಟಿಷನ್ ಮಾಡಿ ಈ ಥರ ಹಾಕತ್ತೀನಿ ಈಗ. ನೆಕ್ಸ್ಟ್ ನೆಪ್ತೋಲಿನ್ ಬಾಲ್ ಹಾಕ್ರಿ, ಹಿಂಗೆ ಒಂದು 2 ಅಥವಾ 3 ಹಾಕಿರಿ. ಸೊ ಇದು ಜಾಸ್ತಿ ಸ್ಟ್ರಾಂಗ್ ಸ್ಮೆಲ್ ಇರ್ತೈತಿ. ಸೊ 3 ಕೂಡ್ರೆ ಏನಾಗ್ತೈತಿ, ಇಲ್ಲಿ ಬರೋ ಚಾನ್ಸಸ್ ಭಾಳ ಕಡಿಮೆ ಇರ್ತೈತಿ. 99% ಬರೋಂಗೇ ಇಲ್ಲ. ಸೊ ಇದು ಹೊಗೆ ಸೊಪ್ಪು. ಇದನ್ನೂ ಒಂದು ಸ್ವಲ್ಪ ಹಿಂಗೆ ಮುರಿದ್ರೊಳಗೆ ಒಂದು ಸ್ವಲ್ಪ ಹಾಕಬೇಕು. ಇದು ಒಂದು 15 to 20 ಡೇಸ್ ತನಕ ಸ್ಟ್ರಾಂಗ್ ಇರ್ತೈತಿ. ಒಂದು 20 ಡೇಸ್ ಆದಮೇಲೆ ನಾವು ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿ ಮತ್ತೆ ಬೇರೆ ಹಿಂಗೆ ಹಾಕಬೇಕು. ಸೊ ಈಗ 3 ರೆಡಿ ಆಗೈತಿ. ಈಗ ಇದೊಂದು ಸ್ವಲ್ಪ ಜಾಸ್ತಿ ಹಾಕೋನು, ಯಾಕಂದ್ರೆ ಒಂದು 20 ಡೇಸ್ ಬರಲಿ. ಇವು ರೌಂಡ್ ಇವಕ್ಕೆ ಡಾಂಬರ್ಗಳಿಗೇನು ಅಂತಾರೆ ನಮ್ಮ ಸೈಡ. ಸೊ ಇವನು ಜಾಸ್ತಿ ಲೈಬ್ರರಿ ಒಳಗೆ ಮತ್ತು ಬ್ಯಾಂಕ್ನಾಗ ಯೂಸ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ಸ್ ಅದು ಬಂದು ಕಡಿಬಾರ್ದು ಇಲಿ ಕಾಕ್ರೋಚ್ ಅಂತ. ಬರೀ ಈಗ ಗಾಡಿ ಒಳಗೆ ಇಡೋನು. ಸೊ ಇದು ನಮ್ಮ ಟಾಟಾ ನೆಕ್ಸಾನ್. ಸೊ ಇದು ಒಂದು ಬ್ಯಾಟ್ರಿ ಕಡೆ ಕಟ್ತೇನು, ಯಾಕಂದ್ರೆ ಇಲ್ಲೂ ಜಾಸ್ತಿ ವೈರ್ಸ್ ಇರ್ತಾವೆ. ಸೊ ಇಲ್ಲಿ ಒಂದು ಕಟ್ತನು. ಈ ಸ್ಮೆಲ್ಗೆ ಏನೈತಿ ಇಲ್ಲಿ ಅಥವಾ ಹೆಗ್ಗನ ಒಟ್ಟ ಬರೋಂಗಿಲ್ಲ. ಮತ್ತು ಇನ್ನೊಂದು ಈ ಕಡೆ ರೈಟ್ ಸೈಡ್ಗೆ ಡ್ರೈವರ್ ಸೈಡ್ ಮುಂದೆ ಇಲ್ಲೊಂದು ಕಟ್ರಿ. ಮತ್ತು ಇದೇನೈತಿ ಗಾಡಿ ಚಾಲೂ ಆಗಬೇಕಾದ್ರೆ ಇವನು ತೆಗೆದಿಡಬೇಕು. ಸೊ ಮತ್ತು ಪಾರ್ಕ್ ಮಾಡಬೇಕಾದ್ರೆ ಇವನು ಈ ಥರ ಕಟ್ರಿ. ಇಲ್ಲ ನೀವು ಎಲ್ಲಿ ಬೇಕಂದ್ರೆ ಹಿಂಗೆ ಕಾರ್ನರ್ನಾಗ ಇಡಬೇಕು. ಬಿಸಿ ಜಾಗದನ್ನೇ ಕಟ್ಟಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಟೊಬ್ಯಾಕೊ ಮತ್ತು ತಂಬಾಕು ಊರಿನೂ ಹತ್ತೋ ಚಾನ್ಸಸ್ ಇರ್ತೈತಿ. ಹಿಂಗೆ ಇಲ್ಲೊಂದು ಎಲ್ಲರ ಕಾರ್ನರ್ನಾಗ ಅದು ಇಡ್ರಿ. ಸೊ ಮತ್ತು ಒಂದು 20 ಡೇಸ್ ಆದಮೇಲೆ ಮತ್ತು ಸೇಮ್ ಅದ್ರ ಒಳಗಿಂದೆಲ್ಲ ತೆಗೆದು ರಿಪ್ಲೇಸ್ಮೆಂಟ್ ಮಾಡಿ ಮತ್ತು ಸೇಮ್ ಇದೇ ಥರ ಹಾಕಿ ಹಿಂಗೆ ಇಡೋದು. ಇದರಿಂದ ಏನೈತಿ 100% ಯಾವುದೂ ರ್ಯಾಟ ಇಲಿ ಆಗಲಿ ಮತ್ತು ಹೆಗ್ಗನ ಯಾವೂ ಬರೋಂಗಿಲ್ಲ. ಸೊ ಕಡಿಯೋಂಗಿಲ್ಲ. ಆಲ್ಮೋಸ್ಟ್ ನಾ ಇದನ್ನು 1 ಇಯರಿಂದ ಯೂಸ್ ಮಾಡತ್ತನು. ಸೊ ನೀವು ಇದನ್ನು ಯೂಸ್ ಮಾಡಿ ಏನನ್ನೋದು ಕಮೆಂಟ್ ಮಾಡಿರಿ. ಹೆಂಗಾದರೂ ಇಲ್ಲಿ ತನಕ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.